ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಬೆಳಕು ಹರೀಶ್. ಇವತ್ತಿನ ಈ ಒಂದು ತರಗತಿನಲ್ಲಿ ಶಿಕ್ಷಕ ಆಕಾಂಕ್ಷಿಗಳು ಯಾರಿದ್ದಾರೆ ಅವರಿಗೆ ಟೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 2025-26ನೇ ಸಾಲಿನ ಒಂದು ಅಧಿಕೃತವಾಗಿರ್ತಕ್ಕಂಥ ನೋಟಿಫಿಕೇಶನ್ ಔಟ್ ಆಗಿದೆ. ಅಂದರೆ 2-3 ದಿನಗಳ ಹಿಂದೆ ಶಿಕ್ಷಣ ಸಚಿವರು ಇನ್ನೇನು ಡಿಸೆಂಬರ್ ತಿಂಗಳ ಒಳಗಾಗಿ HSTR, GPSTR ಮತ್ತೆ PSTಗೆ ಸಂಬಂಧಪಟ್ಟಂತ ನೇಮಕಾತಿಗಳನ್ನು ಹೊರಡಿಸಲಾಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಟೆಟ್ ಎಕ್ಸಾಮ್ ಅನ್ನು ನಡೆಸಿ ಮತ್ತೆ ರಿಸಲ್ಟ್ ಬಂದ ನಂತರ ನೋಟಿಫಿಕೇಶನ್ ಅನ್ನು ಹೊರಡಿಸ್ತೀವಿ ಅಂತ ತಿಳಿಸ್ಕೊಟ್ಟಿದ್ರು. ಅವರೇನು ಪ್ರೆಸ್ ಮೀಟ್ ಮಾಡಿದ ಒಂದು 2-3 ದಿನಗಳ ನಂತರವೇ ಈ ಒಂದು ಟೆಟ್ಗೆ ಸಂಬಂಧಪಟ್ಟಂತ ಅಧಿಸೂಚನೆ ಹೊರಗೆ ಬಿದ್ದಿದೆ. ಸೊ ಹಾಗಾಗಿ ಯಾರು BEd ಅನ್ನು ಮಾಡಿರ್ತಾರೆ, BEd, DEd ಮತ್ತೆ BPEd ಅನ್ನು ಮಾಡಿರ್ತಾರೆ ಮತ್ತು BEd ಅನ್ನು ಮಾಡ್ತಾ ಇರ್ತಾರೆ, ಅಭ್ಯಾಸ ಮಾಡ್ತಾ ಇರ್ತಾರೆ, ಅವರೆಲ್ಲರೂ ಸಹ ಈ ಒಂದು ಟೆಟ್ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ, ಅರ್ಹರಾಗಿರ್ತಾರೆ. ಇನ್ನು ಟೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಅಪ್ಲಿಕೇಶನ್ ಅರ್ಜಿಯನ್ನ 23/10/2025ರಿಂದ 9/11/2025ವರೆಗೂ ಸಹ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನು ಪರೀಕ್ಷಾ ದಿನಾಂಕವನ್ನು ಸಹ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಈ ಟೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 7/12/2025 ಭಾನುವಾರದಂದು ಪ್ರಶ್ನೆ ಪತ್ರಿಕೆ 1 ಮತ್ತೆ ಪ್ರಶ್ನೆ ಪತ್ರಿಕೆ 2 ಎರಡಕ್ಕೂ ಸಹ ಪರೀಕ್ಷೆಯನ್ನ ಒಂದೇ ದಿನ ನಡೆಸ್ತಾರೆ. ಅಂದ್ರೆ 1ರಿಂದ 5ನೇ ತರಗತಿ ಶಿಕ್ಷಕರಿಗೆ ಪ್ರಶ್ನೆ ಪತ್ರಿಕೆ 1ಅನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಅದು 9 ಗಂಟೆಯಿಂದ 9:15ರಿಂದ 12 ಗಂಟೆವರೆಗೂ ಸಹ ಪರೀಕ್ಷೆ ನಡೆಸ್ತಾರೆ. ಅಂದ್ರೆ 2.5 ಗಂಟೆ ಪರೀಕ್ಷೆ ಇರುತ್ತೆ. ಇನ್ನು ಪ್ರಶ್ನೆ ಪತ್ರಿಕೆ 2 ಅಂತಕ್ಕಂಥದ್ದು ಮಧ್ಯಾಹ್ನ ನಡೆಸುವಂತ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇನ್ನು ಇದು 6ರಿಂದ 8ನೇ ತರಗತಿ ಬೋಧಿಸುವಂತ ಶಿಕ್ಷಕರಿಗೆ ಇರುವಂತಹ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಓಕೆ. ಇನ್ನು ಈ ಒಂದು ಟೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಸಾಮಾನ್ಯ ಅಭ್ಯರ್ಥಿ ಯಾರು ಇರ್ತಾರೆ ಅವರೆಲ್ಲರೂ ಸಹ ಒಂದು ಪ್ರಶ್ನೆ ಪತ್ರಿಕೆಗೆ 700 ರೂಪಾಯಿನ ಬಿಲ್ ಮಾಡಬೇಕಾಗ್ತದೆ. ಅಂದ್ರೆ ಪೇಪರ್ 1 ಆದ್ರೂ ಬರೀರಿ, ಪೇಪರ್ 2 ಆದ್ರೂ ಬರೀರಿ, ಅವರು 700 ರೂಪಾಯಿ DD ಅನ್ನ ಕಟ್ಟಬೇಕಾಗುತ್ತೆ. ಇನ್ನು ಎರಡೂ ಪೇಪರ್ ಅನ್ನ ಅಂದ್ರೆ ಪೇಪರ್ 1 ಮತ್ತೆ ಪೇಪರ್ 2 ಎರಡನ್ನೂ ಬರೀಬೇಕನ್ನುವಂತ ಅಭ್ಯರ್ಥಿಗಳು 1000 ರೂಪಾಯಿ DD ಅನ್ನ ಕಟ್ಟಬೇಕಾಗುತ್ತೆ. ಐ ಹೋಪ್ ನೀವು ಯಾರಾದ್ರೂ ಒಂದು ಪೇಪರ್ ಅನ್ನ ಕ್ಲಿಯರ್ ಮಾಡಿದ್ದು ಮತ್ತೊಂದು ಪೇಪರ್ ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ ಎರಡೂ ಪೇಪರ್ ಅನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಎರಡೂ ಪೇಪರ್ ಕಟ್ಟೋದ್ರಿಂದ ಏನು ಪರೀಕ್ಷೆನ ಬರೆಯೋದು ಡಬಲ್ ಆಗೋದು ಬಿಟ್ರೆ ಈಗಾಗಲೇ ಕ್ಲಿಯರ್ ಮಾಡೋದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಮತ್ತೊಮ್ಮೆ ಬರೀ ನೀವು ಪಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಹೆಚ್ಚಿನ ಅಂಕ ಬಂದ್ರೆ ನಿಮ್ಗೆ ಅನುಕೂಲ, ಒಂದ್ ವೇಳೆ ಕಡಿಮೆ ಬಂದ್ರೆ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈಗಾಗಲೇ ನೀವು ಏನ್ ಪಡ್ಕೊಂಡಿರ್ತೀರಿ, ಮಾರ್ಕ್ಸ್ ಅಂಕಗಳನ್ನು ಪಡ್ಕೊಂಡಿರ್ತೀರಿ, ಅದೇ ಸರ್ಟಿಫಿಕೇಟ್ ಟೆಟ್ ಸರ್ಟಿಫಿಕೇಟ್ ಅನ್ನು ಅಪ್ಲೈ ಮಾಡೋದು ನಡೀತದೆ. ಹಾಗಾಗಿ ಎರಡೂ ಒಂದು ಪ್ರಶ್ನೆ ಪತ್ರಿಕೆ ಅಟೆಂಡ್ ಮಾಡಿ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಂಡು ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಿ. ಇನ್ನು ಈ ಒಂದು SC, ST ಮತ್ತು ಪ್ರವರ್ಗ 1ಗೆ ಸಂಬಂಧಪಟ್ಟಂತ ಅಭ್ಯರ್ಥಿಗಳು ಒಂದು ಪ್ರಶ್ನೆ ಪತ್ರಿಕೆಗೆ 350 ರೂಪಾಯಿನ DD ಆಗಿ ಕಟ್ಟಬೇಕಾಗುತ್ತೆ. ಇನ್ನು 2 ಪ್ರಶ್ನೆ ಪತ್ರಿಕೆಗಳು 500 ರೂಪಾಯಿ DD ಅನ್ನ ಕಟ್ಟಬೇಕಾಗುತ್ತೆ. ಇದು ಮುಖ್ಯವಾಗಿರ್ತಕ್ಕಂಥ ಅಂಶ. ಇನ್ನು ಯಾರ್ಯಾರು ಅಂಗವಿಕಲರು ಮತ್ತು ದಿವ್ಯಾಂಗ ಅಭ್ಯರ್ಥಿಗಳು ಯಾರು ಇರ್ತಾರೆ ಅವರಿಗೆ ಯಾವುದೇ ರೀತಿ ಫೀಸ್ ಅನ್ನು ಕಟ್ಟುವ ಅವಶ್ಯಕತೆ ಇರೋದಿಲ್ಲ ಅಂತ ಅವರಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಇನ್ನು ಪೇಪರ್ 1 ಮತ್ತೆ ಪೇಪರ್ 2 ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೇನೆ. ಸೊ ಕಂಪ್ಲೀಟ್ ಆಗಿ ಸಿಲೆಬಸ್ ಏನು, ರೆಫರೆನ್ಸ್ ಬುಕ್ಸ್ ಏನು, ಮತ್ತೆ ಯಾವ ರೀತಿ ಅಧಿಕವಾಗಿ ಮಾರ್ಕ್ಸ್ ಅನ್ನು ಪಡ್ಕೋಬೇಕು, ಎಲಿಜಿಬಿಲಿಟಿ ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೇನೆ. ಸೊ ಅದು ಯಾರಾದ್ರೂ ನೋಡಿಲ್ಲ ಅಂದ್ರೆ ಈಗಲೂ ಆ ಒಂದು ವಿಡಿಯೋ ನೋಡ್ಕೊ ಬನ್ನಿ. ನಿಮಗೆ ಟೆಟ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಅದನ್ನು ತಿಳಿಸ್ಕೊಟ್ಟಿದ್ದೇನೆ. ಇದರ ಜೊತೆ ನಾನು ಮುಂಬರುವಂತಹ ಒಂದು ಟೆಟ್ ಎಕ್ಸಾಮ್, HSTR, GPSTR ಮತ್ತೆ ಮುಂತಾದ ಎಲ್ಲ ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯವಾಗಿರುವ ಸೈಕಾಲಜಿ ಮತ್ತೆ ಪೆಡಗಾಗಿ, ಅಂದ್ರೆ ಎಜುಕೇಶನ್ ಸೈಕಾಲಜಿ ಮತ್ತೆ ಪೆಡಗಾಗಿ ಸಂಬೋಧನಾ ವಿಧಾನ ಆಗಿರ್ತಕ್ಕಂಥ ಪೆಡಗಾಗಿ ಸಂಬಂಧಪಟ್ಟಂತ ತರಗತಿಗಳನ್ನ ಆನ್ಲೈನ್ ನಲ್ಲಿ ಮಾಡ್ತಾ ಇದ್ದೇನೆ. ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಗ್ರಾಮರ್ ತರಗತಿಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೈ ಆಗ್ತಾ ಇದ್ದೇನೆ. ಸೊ ನಿಮಗೆ ನನ್ನೆಲ್ಲ ಒಂದು ವಿಡಿಯೋಸ್ ನಿಮಗೆ ತಲುಪಬೇಕು ಅಂತಂದ್ರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡ್ಕೊಂಡ್ರೆ ನಾನು ಮಾಡುವಂಥ ಎಲ್ಲ ಸೈಕಾಲಜಿ ಕ್ಲಾಸಸ್ ನಿಮಗೆ ರೀಚ್ ಆಗ್ತದೆ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್.